ಕಂಪ್ಯಾರೇಟಿವ್ ಫಿಲಾಸಫಿ ಅಂಡ್ ರೀಸನಲ್ ವತಿಯಿಂದ ಫೆಬ್ರವರಿ 6 ಮತ್ತು 7ರಂದು ಗುರುದೇವ್ ರಾನಡೆಯವರ ಜೀವನ ದರ್ಶನ, ತತ್ವಜ್ಞಾನ ಮತ್ತು ಅವರು ಬರೆದಿರುವ ಗ್ರಂಥಗಳ ಚಿಂತನೆಗಳ ರಾಷ್ಟ್ರೀಯ ಅಧಿವೇಶನ ನಡೆಯಲಿದೆ ಅಂತ ಕಾರ್ಯದರ್ಶಿಗಳಾದ ಎಂಬಿ ಚಿರ್ಲಿ ತಿಳಿಸಿದರು. ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಅಕಾಡೆಮಿ ಆಫ್ ಕಂಪ್ಯಾರೇಟಿವ್ ಫಿಲಾಸಫಿ ಅಂಡ್ ರೀಸನಲ್ ವತಿಯಿಂದ ಫೆಬ್ರವರಿ 6 ಮತ್ತು 7ರಂದು ಗುರುದೇವ್ ರಾನಡೆಯವರ ಜೀವನ ದರ್ಶನ, ತತ್ವಜ್ಞಾನ ಮತ್ತು ಅವರು ಬರೆದಿರುವ ಗ್ರಂಥಗಳ ಚಿಂತನೆಗಳ ರಾಷ್ಟ್ರೀಯ ಅಧಿವೇಶನ ನಡೆಯಲಿದೆ. ಈ ಸಂಸ್ಥೆಯು ಎಲ್ಲಾ ಧರ್ಮಗಳ ಪೌರಾಣಿಕ ಅಧ್ಯಯನವನ್ನ ಮಾಡಿ ಸಂಶೋಧನೆಯನ್ನ ಮಾಡ್ತಾ ಬಂದಿದೆ. ಅದ್ಭುತವಾಗಿ ಗ್ರಂಥಗಳನ್ನ ಎಲ್ಲಾ ಭಾಷೆಗಳಲ್ಲಿ ಪ್ರಕಾಶನ ಮಾಡ್ತಾ ಇದೆ ಎಂದರು. IAS, IPS, IFS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡುವಂಥ ಮಕ್ಕಳಿಗೆ ಒಂದು ವಿಶೇಷವಾದಂಥ ಗ್ರಂಥಾಲಯ, ಅದಲ್ಲದೆ ಒಂದು 25,000 ಪುಸ್ತಕಗಳ ಒಂದು ಅದ್ಭುತವಾದಂಥ ಗ್ರಂಥಾಲಯ ನಮ್ಮ ಸಂಸ್ಥೆ ಇಲ್ಲಿಯವರೆಗೆ ನಡೆಸ್ಕೊಂಡು ಬಂದಿದೆ. ಅದರ ಕೂಡ ನಮ್ಮದೇ ಆದಂಥ ಒಂದು ಜರ್ನಲನ್ನು ನಾವು ಹೊರಡಿಸ್ತೀವಿ, ಪಾತ್ವೇ ಟು ಗಾಡ್ ಅಂತ. ದ ನೇಮ್ ಆಫ್ ದ ಜರ್ನಲ್ ಈಸ್ ಪಾತ್ವೇ ಟು ಗಾಡ್. ಅದು ವಿಶೇಷವಾಗಿ ಯೋಗಕ್ಕೆ, ಧರ್ಮಗಳಿಗೆ, ದರ್ಶನಗಳಿಗೆ, ತತ್ವಜ್ಞಾನಗಳಿಗೆ ಸೀಮಿತವಾಗಿರುವಂಥ ಒಂದು ಪಾತ್ವೇ ಟು ಗಾಡ್ ಅಂತ ಜರ್ನಲ್. ಇಟ್ ಹ್ಯಾಸ್ ವಾಟ್ ವರ್ಲ್ಡ್ ಸರ್ಕ್ಯುಲೇಷನ್, ಇಡೀ ದೇಶ ಮತ್ತು ವಿದೇಶಗಳಿಗೂ ಸರ್ಕ್ಯುಲೇಷನ್ದಲ್ಲಿ ಇದೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬರುವ ಫೆಬ್ರವರಿ 6 ಮತ್ತು 7 ಬೆಳಗಾವಿಯಲ್ಲಿ KK ವೇಣುಗೋಪಾಲ್ ಆಡಿಟೋರಿಯಂ, ಗೋಪ್ಟೆ ಕಾಲೇಜಿನಲ್ಲಿ 2 ದಿವಸದ ರಾಷ್ಟ್ರೀಯ ಅಧಿವೇಶನ ನಡೆಯೋದಿದೆ. ಆ ಅಧಿವೇಶನವನ್ನು ಗುರುದೇವ್ ರಾನಡೆ ಅವರ ಜೀವನ ದರ್ಶನ, ಅವರ ತತ್ವಜ್ಞಾನ, ಅವರು ಬರೆದಿರುವಂತಹ ಹಲವಾರು ಗ್ರಂಥಗಳ ಮೇಲೆ ಸತತವಾಗಿ 2 ದಿವಸಗಳ ಕಾಲ ಚಿಂತನೆ ನಡೆಯೋದಿದೆ. ಆ ಒಂದು ಅಧಿವೇಶನದಲ್ಲಿ ಇಡೀ ದೇಶದ ತುಂಬ ಇರುವಂಥ ತತ್ವಜ್ಞಾನಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರ ವಿವರವಾದಂಥ ಪತ್ರಿಕೆಯನ್ನು ನಾನು ನಿಮ್ಗೆ ಕೂಡ ಹಂಚ್ಕೊಳ್ತಾ ಇದ್ದೇನೆ. ಅದಲ್ಲದೆ ಸುಮಾರು ಗುರುದೇವ್ ರಾನಡೆಯವರ ಶಿಷ್ಯರು ಬೇರೆ ಬೇರೆ ಹೊರದೇಶಗಳಲ್ಲಿ ಅವರು ವಿಶ್ವವಿದ್ಯಾಲಯಗಳಿಗೆ ಕೆಲಸ ಮಾಡ್ತಾ ಇರುವಂಥವರು ಅದರಲ್ಲಿ ಆರ್ಟಿಕಲ್ಸ್ಗಳನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಇದರಲ್ಲಿ ದೇಶದ ವಿವಿಧೆಡೆಯ ತತ್ವಜ್ಞಾನಿಗಳು ಭಾಗಿಯಾಗಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲ ಸಚಿವರಾದ ತ್ಯಾಗರಾಜ್, ದೆಹಲಿಯ ವಿಶ್ವವಿದ್ಯಾಲಯದ ವಿಭಾಗ ಪ್ರಮುಖರಾದ ಬಾಲಗಣಪತಿ ದೇವರಕೊಂಡ ಅವರು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಜೆಯವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಇನ್ನು ಸಮಾರಂಭವನ್ನ KLE ಸಂಸ್ಥೆಯ ನಿರ್ದೇಶಕರಾದ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕವಟಗಿಮಠ್ ಉದ್ಘಾಟಿಸಲಿದ್ದಾರೆ. ಫೆಬ್ರವರಿ 6ರಂದು ಸಂಜೆ ಕಬೀರರಿಗೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಫೆಬ್ರವರಿ 7ರಂದು ಸಮಾರೋಪ ಸಮಾರಂಭವನ್ನು ಚಾಣಕ್ಯ ವಿಶ್ವವಿದ್ಯಾಲಯದ ಸಂದೀಪ್ ನಾಯರ್ ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು 8 ಗೋಷ್ಠಿಗಳು ನಡೆಯಲಿವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.